ಶರಣ ಅಂತಂದ್ರ ನಿಜವಾಗಿಯೂ ಶರಣನೇ. ಆತನ ಮಾತು ನಾವು ಯಾರು ಮೇಲ್ಬಾರದಷ್ಟು ಮಟ್ಟಕ್ಕೆ ಊರಾಗ ಬೆಳೆದ. ಹಿಂಗಿರುವ ಕಾಲಕ್ಕೆ ಮಹಾದೇವಿ ಮಡಿಯಮ್ಮ ವಿಚಾರ ಮಾಡುತ್ತಾರೆ. ನಮಗಾದ್ರೂ ವಯಸ್ಸಾಯಿತು, ಹಿಂಗ ಹೋಗ್ತಾ ಬಿಟ್ಟಿವಿ ಅಂತಂದ್ರೆ ಶರಣ ಎಲ್ಲಿ ಆಧ್ಯಾತ್ಮದ ಜೀವಿಯಾಗಿ ಬಿಡ್ತಾನಂತ ತಾಯಿ ಕಲ್ಪನೆ ಬಂತು. ಇದು ಆಧ್ಯಾತ್ಮ ಏನೈತಲ್ವ ಸೂಕ್ಷ್ಮ ರೀತಿಯಿಂದ ಮನುಷ್ಯನಿಗೆ ಇರಬೇಕು. ಅದೇನಾದ್ರೂ ಸಂಪೂರ್ಣವಾಗಿ ಮನಸ್ಸಿಗೆ ಬೀರ್ತು ಅಂತಂದ್ರೆ ಮನುಷ್ಯ ಎಲ್ಲವನ್ನ ತ್ಯಾಗ ಮಾಡಿಬಿಡ್ತಾನೆ. ಎಂತೆಂಥವನ್ನ ತ್ಯಾಗ ಮಾಡಿದವರಿಲ್ಲ ಈ ನಾಡಿನೊಳಗ. ಸಿದ್ಧಾರ್ಥ ಆಧ್ಯಾತ್ಮದ ಸಭೆಯನ್ನು ಹಚ್ಚಿಕೊಂಡು ರಾಜ್ಯವನ್ನು ಬಿಟ್ಟು ಗೌತಮ ಬುದ್ಧನಾಗಿ ಬದಲಾದ ಅದು ಆಧ್ಯಾತ್ಮದ ಸಭೆಯಿಂದ. ಅಣ್ಣ ಬಸವಣ್ಣ ಆಧ್ಯಾತ್ಮದ ಸಭೆಯನ್ನು ಹಚ್ಕೊಂಡು ಅಕ್ಕನಿಗಿಲ್ಲದ ದೀಕ್ಷೆ ನನಗೆ ತಕ್ಕೆ ಅಂತೇಳಿ ಮನೆಯನ್ನು ಬಿಟ್ಟ. ಅದಕ್ಕೆ ಬರೀತಾರಲ್ಲ, ಬುದ್ಧ ಬಸವ ಮನೆ ಬಿಟ್ಟ ಗಳಿಗೆ ಅದು ಸೂಗಳಿಗೆ ಅಂತ ಕರೀತಾರ. ಹಂಗ ನನ್ನ ಮಗ ಆಧ್ಯಾತ್ಮದ ಸಂಘ ಜೀವಿ ಆಗಲಿ ಬೇಡ ನಂಗಿಲ್ಲ, ಒಂದಿಷ್ಟು ಗೃಹಸ್ಥಾಶ್ರಮಗಳಿದ್ದು ಪುಣ್ಯ ಕಟ್ಟಿಕೊಳ್ಳ ಅಂತ ಹೇಳಿ ಮಡಿಯಮ್ಮ ವಿಚಾರ ಮಾಡಿದ್ವಿ. ಗಂಡಗಂತಳ ನೋಡು, ಒಂದು ಯೋಗ್ಯವಾಗಿರುವಂತಹ ಕನ್ಯೆಯನ್ನ ಹುಡುಕಿ ನಮ್ಮ ಶರಣ ಬಸವನಿಗೆ, ಮತ್ತೆ ಈ ಶರಣಗಲ್ಲ, ಈ ಶರಣಗಾಲಿ ಹುಡುಕಿ ಕಾಯ ಮಾಡಿಬಿಟ್ಟಿವಿ ನಾವು ಆಗಲಿ. ಮೊದಲ ಮತ್ತೆ ಶರಣ ಅಂದ್ರೆ ಈ ಶರಣ ಕಡೆ ನೋಡಿದ್ರು ಮಂದಿ, ಈ ಶರಣಪ್ಪ ಮುಂದಿನ ತಿಂಗಳ ನಾನು ಬರ್ತೀನೋ. ಆಗ ನಮ್ಮ ಕಲಬುರಗಿ ಶರಣಪ್ಪ ಅರಳಗುಂಡಿಗಳಲ್ಲಿರುವಂತ ಶರಣಪ್ಪಗ ತಾಯಿ ಆದಂತಹ ಮಾತೆ ಕನ್ಯಾ ನೋಡಿ ಲಗ್ನ ಮಾಡ್ಬೇಕಂತ ವಿಚಾರ ಮಾಡಿದ್ರು. ಈ ಹೆಣ್ಮಕ್ಳಿಗೆ ಹೆಂಗಾರೆ ಕೆಲವು ಬುದ್ಧಿ ಇರ್ತಾವ. ಎಷ್ಟು ಚಂದ ಅಂತಂದ್ರ ಬಹಳ ಚಂದ ಸುಭಾಷಿತಕಾರ ಬರೀತಾನ. ಏನಂತ ಬರೀತಾನ ಅಂತಂದ್ರ, ಕನ್ಯಾ ವಲಯತೆ ರೂಪಂ ಮಾತಾ ವಿತ್ತಂ ಪಿತಾ ವಿದ್ಯಾ ಬಾಂಧವಾಶ್ಚ ಕುಲಮಿಶ್ಚಂತಿ ಮುಷ್ಟಾನಂ ಇತರೇ ಜನಾ. ಈ ಕನ್ಯಾ ತಾಯಿ ಏನು ವಿಚಾರ ಮಾಡ್ತಾಳ ಅಂತಂದ್ರ, ನನ್ನ ಸೊಸಿ ಎಷ್ಟು ಬಂಗಾರ ತರ್ತಾಳು, ಎಷ್ಟು ಸಾಮಾನು ತರ್ತಾಳು, ಮನೆ ತುಂಬ ತರ್ತಾಳು, ಸ್ವಲ್ಪ ತರ್ತಾಳ ಅಂತ ಅತ್ತಿ ವಿಚಾರ ಮಾಡ್ತಾಳ. ಈ ಹುಡುಗ ಹುಡುಗಿ ಏನು ವಿಚಾರ ಮಾಡ್ತಾವ ಅಂತಂದ್ರ, ನೋಡಾಕ ತೆಳ್ಳಗ ಬೆಳ್ಳಗ ಆರಡಗಲ ಬುಲ್ಲೆಟ್ ಇದ್ದಾಗಿರ್ಬಿಟ್ಟು ಸಾಕು, ಸುಲಿಪ್ ಇದ್ದಾಗಿದ್ರೆ ಸಾಕಾಗ್ತಾಳ. ಹುಡುಗ ಹುಡುಗಿ ರೂಪ ಇದ್ರೆ ಮಾತ್ರ ಸಾಕಂತ, ಮುಂದೆ ಹೆಂಗಾರ ಇರಲಿಲ್ಲ. ಮಾತಾ ವಿತ್ತಂ ಪಿತಾ ವಿದ್ಯಾ, ಮಾವಾದವ ಆ ಹುಡುಗಿ ಗುಣ, ಹುಡುಗಿ ನಡೆ, ಹುಡುಗಿ ರೂಪ, ಹುಡುಗಿ ವಾಣಿ ಹೆಂಗೈತಿ ಅಂತ ವಿಚಾರ ಮಾಡ್ತಾರ ಮಾವಾದವ. ಬಾಂಧವಾಶ್ಚ ಕುಲಮಿಶ್ಚಂತಿ, ಇನ್ನ ನೋಡಕ್ ಬಂದಿರ್ತಾರಲ್ಲ ಬೀಗರ ಜೊತೆಗೆ ಬಿರ್ಜನ ಅಂತ ಬಂದಿರ್ತಾರ ನೋಡು. ಮೊದಲ ಅವ್ರೇನ್ ನೋಡಕ್ ಬಂದಿರ್ತಾರಲ್ಲ, ಅವ್ರು ಏನಂತಾರ ಅಂತಂದ್ರ, ನೋಡಪ್ಪ ಅವ್ರ ಕುಲ ಇವ್ರ ಕುಲ ಒಂದ ಕುಲ, ಇವ್ರಿಗೂ ಅವ್ರಿಗೂ ಒಳ್ಳೆ ಚಲೋ ಐತಿ, ಬೀಗರ ಚಂದ ಐತಿ ಅಂತೇಳಿ ಸುಮ್ಮನಾಗಿಬಿಡ್ತಾರೆ. ಮೃಷ್ಟಾನ್ನ ಇತರೇ ಜನ, ಇನ್ನು ಅಕ್ಕಪಕ್ಕದಾಗಿನವ್ರು ಬಂದವರು ನಮಗೇನೈತಪ್ಪ ಒಟ್ಟು ಹೊಟ್ಟೆ ತುಂಬ ಊಟ ಆಗ್ಬಿಟ್ರೆ ಸಾಕು, ಚಲೋ ಊಟ ಇರ್ಬೇಕಂತ. ಅಕಸ್ಮಾತ್ ಊಟಕ್ಕೆ ನಾವು ಉಪ್ಪು ಹುಳಿ ಖಾರ ಕಡಿಮೆ ಅಂತಂದ್ರ ಅದನ್ನ ಒಟ್ಟ ಉಪ್ಪಿದ್ರೆ ಖಾರ ಇದ್ದಿಲ್ಲ, ಹೆಸರು ರೋಗ ತಂದ ಇರ್ತದ. ಅದಕ್ಕೆ ಅಡಿಗೆ ಚಂದ ಇರ್ಬೇಕಂತ. ಹಂಗ ಮಡಿಯಮ್ಮ ಗಂಡನಿಗೆ ಹೇಳಿದ್ರು, ಹೌದು ಅಂತ ಹೇಳಿ ಶರಣಪ್ಪನ ಕರೀತಾರ. ಶರಣ ಬಾರಿ. ಅಷ್ಟೊತ್ತಿಗಾಗಲೇ ಶರಣ ಬಸವನಿಗೆ ಓರ್ವ ತಮ್ಮ ಹುಟ್ಟಿದ್ದ. ಶರಣಪ್ಪನ ವಯಸ್ಸಿಗೂ ಆ ಮಗನ ತಮ್ಮನ ವಯಸ್ಸಿಗೂ ಬಹಳ ಅಂತರ ಇತ್ತು, ಅಜಗಜಾಂತರ ವಯಸ್ಸಿತ್ತು. ಶರಣನ ಕುದಿಸ್ಕೊಂಡು ಮನೆಯೊಳಗ ವಿಚಾರ ಹೇಳಿದ್ರು, ನೋಡಪ್ಪ ವಯಸ್ಸಿಗೆ ತಕ್ಕಂತೆ ವಿವಾಹವಾಗಬೇಕು, ಅದು ಎಲ್ಲರ ಕರ್ತವ್ಯ, ನೀನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಬೇಕಂತ ಮನೆಯಾಗಿನವ್ರು ಹೇಳಿದ್ರು. ಅವಾಗ ಸಮಯ ಬೇಕು ಅಂತ ಕೇಳಿದವ. ಇವು ಹೆಂಗಂದ್ರ ಈಗಿನ ಕಾಲದ ಹುಡುಗರು ನಾವು ಲಗ್ನ ಮಾಡ್ತೀವಿ ಅಂತಂದ್ರೆ ಅವಾಗಿನವರು ನಾಚ್ಕೊಳ್ತಿದ್ರು. ಅವಾಗಿನವ್ರು ನೀವು ಯಾರು ತೋರಿಸ್ತೀವಿ ಅವ್ರು ಕಟ್ಕೊಳ್ತೀವಿ ಅಂತ ಅಂತಿದ್ರು. ಇವಾಗ ಹಂಗಲ್ಲ, ಸ್ವತಂತ್ರ ಆಗಿಬಿಟ್ಟೈತಿ. ಸೀದಾ ರಿಜಿಸ್ಟರ್ ಆಫೀಸಿಗೆ ಹೋದ್ರನ್ನ ಸೈನ್ ಮಾಡಿದ್ರೆ ಲಗ್ನ ಆಗಿರೋದು ಮನೆಗೆ ಬಂದ ಮೊದಲು. ಯಾಕಂತಂದ್ರೆ ಸ್ವತಂತ್ರ ಬಂದ ಕಾಲಕ್ಕೆ ಬಹಳ ಬೆಳೆದ್ಬಿಟ್ಟೈತಿ ಸಮಾಜ. ಆದ್ರೆ ಶರಣ ಬಂದಾಗ ನನಗೊಂದು ವಾರ ಅವಧಿ ಬೇಕು ಅಂತಂದ ವಿಚಾರ ಮಾಡಿದ. ಸಪ್ಪು ಕೂತ ಗೆಳೆಯರು ಕೇಳ್ತಾರ, ಅಲ್ಲಿರ್ತಕ್ಕಂಥ ಜ್ಞಾನಿಗಳು ಕೇಳ್ತಾರ, ಯಾಕೋ ಶರಣ ಯಾಕೆ ಹಿಂಗದಿ ಅಂತಂದ್ರ, ನಾನು ಯಾವುದು ಒಲ್ಲೆ ಅಂತ ಬಿಟ್ಟಿದ್ದಲ್ಲ ಅದು ನನ್ನ ಕೈಲಿಸಿ ಕರೆಯುತ್ತದೆ. ಬಿಟ್ಟಿನೆಂದರೆ
ತಿನ್ನೋ ಮಾಯೆ ಅಲ್ಲ, ಒಂದು ಮಾಯೆ ಅಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಅಂತಂದ್ರು. ಈ ಆಸೆಯನ್ನು ಬಿಟ್ಟು ಬಿಡು, ಏನು ಆಗುವಂಥದ್ದಿಲ್ಲ, ಆ ಆಸೆನ ಕಿತ್ತು ಹೊರಗೆ ಹಾಕು. ನೀನು ಮದುವೆ ಆದ್ರ ಸಾಲೋಕ್ಯದ ಮನೆತನ ಅದು ದೊಡ್ಡದಾಗಿ ಬೆಳೀತದ, ಹೆಮ್ಮರವಾಗಿ ಬೆಳೀತದ, ನಿನ್ನಿಂದ ನಾಡಿಗೆ ಒಳ್ಳೆಯ ಕೊಡುಗೆ ಸಿಗ್ತದ ಅಂತ ತಿಳಿದಂತ ಹೇಳಿದ. ಮತ್ತೆ ಇದಕ್ಕೆ ಹೆಚ್ಚಿಗೆ ಯಾರು ಹೇಳ್ತಾರೆ? ಮೊದಲು ಇರೋ ಒಬ್ಬವದಿಗೆ ಅವ್ರು ನೋಡ್ಕೊಳ್ಳೋದ್ರ ಕರ್ತವ್ಯ. ಮನೆಗೆ ಹಿರೇಮಗ ಆಗಬಾರ್ದು ಅಂತ, ಮನೆಗೆ ಹಿರೇಮಗ ಆಗಬಾರ್ದು. ಆದ್ರೆ ಹಿರೇಮಗ ಆಗಿರ್ತಕ್ಕಂಥ ಶರಣ ಬಸವನಿಗೆ ಮದುವೆ ಒತ್ತಾಯ ಮಾಡಿದ್ರು, ಮನ್ಯಾಗಿನವ್ರು ಹೇಳಿದ್ರು, ಪಂಚಾಯಿತಿ ಮಾಡಿದ್ರು, ಯಾರು ಹೇಳಿದ್ರು ಜಗ್ಲಿಲ್ಲ. ಕೊನೆಯದಾಗಿ ತಂದೆ ತಾಯಿ ವಿಚಾರ ಮಾಡ್ತಾರ, ಶರಣ ಬಸವ ಅಂತಂದ್ರ ಅದು ಕಲ್ಕೇರಿ ಮರಳಾರ ವಾಣಿಯನ್ನ ಮೀರಂಗಿಲ್ಲ, ಅದು ಶಂಕದಿಂದ ಬಂದು ತೀರ್ತಂತ. ಅದಂದ್ರೆ ಯಾರಿಂದ ನುಡಿಸ್ಬೇಕೋ ಅವ್ರು ನುಡಿಸಿದ್ರು ನನಗೆ ಪೆಟ್ಟು ತಿಂತದ ಅಂತೇಳಿ ಗುರುಗಳ ಹತ್ರ ಕರ್ಕೊಂಡು ಬರ್ತಾರೆ. ಶರಣ ಬಸವನ ಕಲ್ಕೇರಿ ಕರ್ಕೊಂಡು ಬಂದು ಕಲ್ಕೇರಿ ಗುರುಗಳ ನೋಡಿದ ತಕ್ಷಣ ಹಾಲುಂಡಷ್ಟು ಸಂತೋಷ ಆಯ್ತು ಅವನಿಗೆ. ಶರಣ ಬಸವನಿಗೆ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿದ. ಶರಣ ಅರಮನೆ ಎಲ್ಲ ನನ್ನ ಆಶೀರ್ವಾದ, ಆರಾಮದಿ. ಏನು ಎಲ್ಲಾರು ಬಂದಾರಲ್ಲೋ, ಬಡ್ಡಿ ಕಟ್ಕೊಂಡು ಬಂದಿದ್ರು, ಎಲ್ಲಾರು ಬಂದಾರ ಅಂತಂದಾಗ ನೋಡ್ರಪ್ಪ ನೀವು